ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಮಹಾಬೋಧಕನ ಭೋಜನ ವೇಳೆಯ ಸಂಭಾಷಣೆಗಳು. ರೆಫರೆನ್ಸ್ ಪುಟ 3831, ಪುಟದ ಸಂಖ್ಯೆ 28. ತಗ್ಗಿಸಲ್ಪಟ್ಟವರು ಹೆಚ್ಚಿಸಲ್ಪಡುವರು. ಕೆಲವು ಪ್ರಶ್ನೆಗಳಿಗೆ ಪರ್ಯಾಲೋಚನೆಯ ಉತ್ತರವಾಗಿ ನಮ್ಮ ಕರ್ತನು ಮದುವೆಯ ಔತಣಕ್ಕೆ ಕರೆಯಿಸಿಕೊಂಡ ಅತಿಥಿಗಳ ಸಂಬಂಧವಾದ ಈ ಸಾಮ್ಯವನ್ನು ಹೇಳಿರುವ ಸಂಭವವಿತ್ತು. ಅದು ಔತಣಕೂಟದ ಪಂಕ್ತಿಯಲ್ಲಿ ಪ್ರಮುಖ ಸ್ಥಾನಗಳನ್ನು ಬಯಸುವಾಗ ಹೆಚ್ಚಿನ ಮಾನವುಳ್ಳವನು ನಂತರದಲ್ಲಿ ಬಂದಾಗ ಕೂಡಿದ್ದವರ ಸಮಕ್ಷಮದಲ್ಲಿ ಹೀಗೆ ಕೆಳಗಿನ ಸ್ಥಾನಕ್ಕೆ ಹೋಗಲು ಹೇಳಿಸಿಕೊಳ್ಳುವ ಅಪಾಯದ ಬಗ್ಗೆ ನೀಡಿದ ಎಚ್ಚರಿಕೆಯ ವಿಷಯವಾಗಿತ್ತು. ನಮ್ಮ ಕರ್ತನು ಅಲ್ಲಿ ಕರೆದವರ ಊಟದ ಮೇಜಿನ ಬಳಿ ಕೂಡಿ ಬಂದವರಲ್ಲಿ ಸ್ವಾರ್ಥದ ಕುರುಹುಗಳನ್ನು ಗಮನಿಸಿದ್ದನು. ಆದರೆ ಅಂಥ ಸಮಯದಲ್ಲಿ ನಮ್ಮ ಕರ್ತನು ಯಾವ ಪ್ರಶ್ನೆಯನ್ನು ಕೇಳಲ್ಪಡದೆ ಅಥವಾ ವಿಷಯವನ್ನು ಮುಂದುವರಿಸಲು ಯಾವ ಕಾರಣವೂ ಇಲ್ಲದೆ ಈ ಸಂಗತಿಯನ್ನು ತಿದ್ದುಪಾಟಿಗಾಗಿ ಮಧ್ಯಪ್ರವೇಶ ಮಾಡಿ ಒರಟಾಗಿ ಹೇಳಿದನೆಂದು ನಾವು ಭಾವಿಸಬಾರದು. ಈ ಸಾಮ್ಯದಲ್ಲಿನ ಪಾಠವು ಸಂಪೂರ್ಣವಾಗಿ ದೇವರ ದೃಷ್ಟಿಕೋನದಲ್ಲಿ ಮಾನವರು ಅನುಸರಿಸಬೇಕಾದ ಸೂಕ್ತವಾದ ಮಾರ್ಗದ ಬಗ್ಗೆ ಒಂದು ನಿದರ್ಶನವಾಗಿರುವಂತೆ ತೋರುತ್ತದೆ ಮತ್ತು ಹೀಗಾಗಿ ನಿಜರೂಪದಲ್ಲಿನ ಕ್ರಿಸ್ತನ ಮದುವೆಯ ಔತಣಕ್ಕೆ ಕರೆಯಿಸಿಕೊಂಡವರೊಡನೆ ದೇವರು ನಡೆದುಕೊಳ್ಳುವ ವಿಧಾನಗಳೆಲ್ಲವುಗಳ ಬಗ್ಗೆ ನಿರೂಪಿಸುವ ಒಂದು ನಿದರ್ಶನವೂ ಆಗಿರುವುದು. ಮುಖ್ಯ ಸ್ಥಾನಗಳನ್ನು ಅತಿ ಧೈರ್ಯಶಾಲಿಗಳಿಗೆ ಅಧಿಕಾರವನ್ನು ಕಸಿದುಕೊಳ್ಳುವಂಥ ಪ್ರವೃತ್ತಿ ಅತಿಯಾಗಿರುವವರಿಗೆ ಕೊಡಲಾಗುವುದಿಲ್ಲ. ಅದಕ್ಕೆ ಬದಲಾಗಿ ಕೃತಜ್ಞತಾಪೂರ್ವಕವಾಗಿಯೂ ಉಪಕಾರ ಸ್ಮರಣ ಭಾವದಿಂದಲೂ ದೇವರ ಸಮಕ್ಷಮದಲ್ಲಿ ಅತಿ ದೀನಸ್ಥಾನವನ್ನು ಮೆಚ್ಚುಗೆಯಿಂದ ಅಪೇಕ್ಷಿಸುವ ದೀನಭಾವವುಳ್ಳ ಮತ್ತು ತಮ್ಮ ಬಗ್ಗೆ ಅಲ್ಪವಾಗಿ ಆಲೋಚಿಸುವ ಪುರುಷರನ್ನು ಸ್ತ್ರೀಯರನ್ನು ನಮ್ಮ ಕರ್ತನು ಮರೆಯದಿರನು. ಮಹತ್ವಾಕಾಂಕ್ಷೆ ಎಂಬುದು ಸಹಜವಾಗಿ ಮಾನವ ಮನಸ್ಸಿನ ಒಂದು ಅವಶ್ಯವಾದ ಸಾಮರ್ಥ್ಯವಾಗಿದ್ದು, ಇದು ಇಲ್ಲದೆ ಲೋಕವನ್ನು ಹೋಲಿಸಿ ನೋಡಿದ್ದಲ್ಲಿ ಬಹು ಅಲ್ಪ ಅಭಿವೃದ್ಧಿ ಹೊಂದುವುದು. ಆದರೆ ಕ್ರಿಸ್ತೀಯ ಗುಣಗಳನ್ನು ರೂಪಿಸಿಕೊಳ್ಳುವ ಸಂಬಂಧದಲ್ಲಿ ಇದು ಒಂದು ಅಪಾಯಕಾರಿ ಅಂಶವಾಗಿರುವುದು. ಸತ್ಯವೇದವು ನಿರೂಪಿಸಿರುವ ಸಂಗತಿಗಳೆಲ್ಲವುಗಳ ಮೂಲಕವಾಗಿ ನಮಗೆ ಖಚಿತವಾಗಬಹುದೇನೆಂದರೆ, ಆ ರಾಜ್ಯದ ಪ್ರಭಾವ ಮಾನಗಳನ್ನು ಹಂಚಿಕೊಳ್ಳುವುದರ ಬಗ್ಗೆ ದೇವರು ಅನುಸರಿಸುವ ಸೂತ್ರವು ಗುರುತು ಕ್ರಿಸ್ತನು ವಿಧಿಸಿರುವ ತತ್ವಗಳ ಅನುಸಾರವಾಗಿರುತ್ತದೆಂಬುದೇ. ಅದೇನೆಂದರೆ, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು ಎಂಬುವುದೇ.